ಈಗ ಆರ್ಥಿಕ ಸಲಹೆಗಾರರಾಗಿ ಯಾರನ್ನ ಆರ್ಥಿಕ ಸಲಹೆಗಾರರು ಮತ್ತು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ, ತೆಗೆದುಕೊಂಡಿದ್ದಾರೆ. ಯಾರ್ಯಾರು ವಿಧಾನಸಭೆ ಒಳಗಡೆ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಬೇಗ ಪೋಸ್ಟ್ಗಳು ಸಿಕ್ಬಿಡುತ್ತೆ. ವಿಧಾನಸಭೆ ಹೊರಗಡೆ ಯಾರ್ಯಾರು ಜೋರಾಗಿ ಪ್ರೆಸ್ಗಳಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ಅವ್ರಿಗೂ ಬೇಗ ರಾಜಕೀಯ ಕಾರ್ಯದರ್ಶಿಗಳು ಸಿಗ್ತದೆ. ಅದು ಪ್ರತೀತಿ. ಹಿಂದೆ ರಮೇಶ್ ಕುಮಾರ್ ಅವರು ಕೂಡ ಸರ್ಕಾರ ಇದ್ದಾಗ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ, ನಾವು ಅಪೋಸಿಷನಲ್ಲಿದ್ರಿ. ಅವಾಗ ಹಿಂದೆ ಬೆಂಚಿಂದ ಡೈಲಿ ಸರ್ಕಾರವನ್ನು ಟೀಕೆ ಮಾಡೋರು. ಪವರ್ ಇಲಾಖೆಯಲ್ಲಿ ಒಂದೇ ನಿಮಿಷಕ್ಕೆ ಎಷ್ಟು ಟೆಂಡರ್ಗಳು ಕೊಟ್ಟಿದ್ದೀರಾ ಅಂತೇಳಿ 1 ಗಂಟೆ ಭಾಷಣ ಮಾಡಿದ್ರು. DK ಶಿವಕುಮಾರ್ ವಿರುದ್ಧವಾಗಿ, ಸಿದ್ದರಾಮಯ್ಯನ ವಿರುದ್ಧವಾಗಿ ಡೈಲಿ ಕಾಮೆಂಟ್ಗಳನ್ನು ಮಾಡಿದ್ರು. ಆಮೇಲೆ ಮಂತ್ರಿಗಳಾಗೋದು. ಅದಕ್ಕೆ ಕಾಂಗ್ರೆಸ್ಸಲ್ಲಿ ಒಂದು ಚಾಳಿ ಇದು, ಜಾಸ್ತಿ ಮಾತಾಡಿದ್ರೆ ಬೇಗ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಇವೆಲ್ಲ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಮಾಡಿದ್ದಾರೆ. ಈಗ ಆರ್ಥಿಕ ಸಲಹೆಗಾರರಾಗಿ ಯಾರನ್ನ ಆರ್ಥಿಕ ಸಲಹೆಗಾರರು ಮತ್ತು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ, ತೆಗೆದುಕೊಂಡಿದ್ದಾರೆ. ಯಾರ್ಯಾರು ವಿಧಾನಸಭೆ ಒಳಗಡೆ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಬೇಗ ಪೋಸ್ಟ್ಗಳು ಸಿಕ್ಬಿಡುತ್ತೆ. ವಿಧಾನಸಭೆ ಹೊರಗಡೆ ಯಾರ್ಯಾರು ಜೋರಾಗಿ ಪ್ರೆಸ್ಗಳಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ಅವ್ರಿಗೂ ಬೇಗ ರಾಜಕೀಯ ಕಾರ್ಯದರ್ಶಿಗಳು ಸಿಗ್ತದೆ. ಅದು ಪ್ರತೀತಿ. ಹಿಂದೆ ರಮೇಶ್ ಕುಮಾರ್ ಅವರು ಕೂಡ ಸರ್ಕಾರ ಇದ್ದಾಗ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ, ನಾವು ಅಪೋಸಿಷನಲ್ಲಿದ್ರಿ. ಅವಾಗ ಹಿಂದೆ ಬೆಂಚಿಂದ ಡೈಲಿ ಸರ್ಕಾರವನ್ನು ಟೀಕೆ ಮಾಡೋರು. ಪವರ್ ಇಲಾಖೆಯಲ್ಲಿ ಒಂದೇ ನಿಮಿಷಕ್ಕೆ ಎಷ್ಟು ಟೆಂಡರ್ಗಳು ಕೊಟ್ಟಿದ್ದೀರಾ ಅಂತೇಳಿ 1 ಗಂಟೆ ಭಾಷಣ ಮಾಡಿದ್ರು. DK ಶಿವಕುಮಾರ್ ವಿರುದ್ಧವಾಗಿ, ಸಿದ್ದರಾಮಯ್ಯನ ವಿರುದ್ಧವಾಗಿ ಡೈಲಿ ಕಾಮೆಂಟ್ಗಳನ್ನು ಮಾಡಿದ್ರು. ಆಮೇಲೆ ಮಂತ್ರಿಗಳಾಗೋದು. ಅದಕ್ಕೆ ಕಾಂಗ್ರೆಸ್ಸಲ್ಲಿ ಒಂದು ಚಾಳಿ ಇದು, ಜಾಸ್ತಿ ಮಾತಾಡಿದ್ರೆ ಬೇಗ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಇವೆಲ್ಲ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಮಾಡಿದ್ದಾರೆ. ಈಗ ಆರ್ಥಿಕ ಸಲಹೆಗಾರರಾಗಿ ಯಾರನ್ನ ಆರ್ಥಿಕ ಸಲಹೆಗಾರರು ಮತ್ತು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ, ತೆಗೆದುಕೊಂಡಿದ್ದಾರೆ. ಯಾರ್ಯಾರು ವಿಧಾನಸಭೆ ಒಳಗಡೆ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಬೇಗ ಪೋಸ್ಟ್ಗಳು ಸಿಕ್ಬಿಡುತ್ತೆ. ವಿಧಾನಸಭೆ ಹೊರಗಡೆ ಯಾರ್ಯಾರು ಜೋರಾಗಿ ಪ್ರೆಸ್ಗಳಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ಅವ್ರಿಗೂ ಬೇಗ ರಾಜಕೀಯ ಕಾರ್ಯದರ್ಶಿಗಳು ಸಿಗ್ತದೆ. ಅದು ಪ್ರತೀತಿ. ಹಿಂದೆ ರಮೇಶ್ ಕುಮಾರ್ ಅವರು ಕೂಡ ಸರ್ಕಾರ ಇದ್ದಾಗ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ, ನಾವು ಅಪೋಸಿಷನಲ್ಲಿದ್ರಿ. ಅವಾಗ ಹಿಂದೆ ಬೆಂಚಿಂದ ಡೈಲಿ ಸರ್ಕಾರವನ್ನು ಟೀಕೆ ಮಾಡೋರು. ಪವರ್ ಇಲಾಖೆಯಲ್ಲಿ ಒಂದೇ ನಿಮಿಷಕ್ಕೆ ಎಷ್ಟು ಟೆಂಡರ್ಗಳು ಕೊಟ್ಟಿದ್ದೀರಾ ಅಂತೇಳಿ 1 ಗಂಟೆ ಭಾಷಣ ಮಾಡಿದ್ರು. DK ಶಿವಕುಮಾರ್ ವಿರುದ್ಧವಾಗಿ, ಸಿದ್ದರಾಮಯ್ಯನ ವಿರುದ್ಧವಾಗಿ ಡೈಲಿ ಕಾಮೆಂಟ್ಗಳನ್ನು ಮಾಡಿದ್ರು. ಆಮೇಲೆ ಮಂತ್ರಿಗಳಾಗೋದು. ಅದಕ್ಕೆ ಕಾಂಗ್ರೆಸ್ಸಲ್ಲಿ ಒಂದು ಚಾಳಿ ಇದು, ಜಾಸ್ತಿ ಮಾತಾಡಿದ್ರೆ ಬೇಗ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಇವೆಲ್ಲ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.